ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಊರಿಗೆ ಹೊರಟಿದ್ದೆ. ನಮ್ಮೂರು ಕುಣಿಗಲ್ಗೆ ತುಂಬಾ ದಿವಸ ಆಗಿತ್ತು ಊರಿಗೆ ಹೋಗಿ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಮತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗೋಣ ಅಂತ ಹೊರಟಿದ್ದೆ. ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಮತ್ತೆ ಟ್ರೈನಿಗಾಗಿ ವೇಟಿಂಗ್ ಮಾಡ್ತಿದ್ದೀನಿ. ಟ್ರೈನ್ ಬಂದ್ಮೇಲೆ ಹೊರಡ್ತೀನಿ. ಟ್ರೈನ್ ಬರೋದ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಊರಿಗೆ ಹೋದ್ಮೇಲೆ ಊರಿನ ವೆದರ್, ನಮ್ಮ ಅಮ್ಮನ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ. ಇಲ್ಲಿ ಎಲ್ಲ ತುಂಬಾ ಮಳೆ ಬರ್ತದೆ, ಊರಲ್ಲೆಲ್ಲ ಮಳೆ ಬರ್ತಿಲ್ವಂತೆ. ನೋಡೋಣ ಬನ್ನಿ ಹೇಗಿದೆ ಅಲ್ಲಿ ಅಂತ. ನೋಡಿ ಸ್ನೇಹಿತರೆ, ಟ್ರೈನ್ ಬಂತು. ಕಂಡು ಊರಿಗೆ ಹೋಗದೆ. ನೋಡಿ ಸ್ನೇಹಿತರೆ, ಇದು ಪುತ್ತೂರಿಗೆ ಬಂತು ಈಗ ಟ್ರೈನ್. ಆಗ್ಲೇ ಪುತ್ತೂರು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು 5 ನಿಮಿಷ ನಿಲ್ಸುತ್ತೆ ಅಷ್ಟೇ. ಫೈನಲಿ ಸ್ನೇಹಿತರೆ, ಟ್ರೈನ್ ಹೋಗ್ತಿದೆ ಇವಾಗ. ಊರಿಗೆ ಹೋದ್ಮೇಲೆ ಊರು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಕುಣಿಗಲ್ ಬಂದು ಇಳಿದೆ ಇವಾಗ. ನಮ್ಮ ಅಪ್ಪ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ನೋಡಬೇಕು ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಬರ್ತಿದಾರೆ ಅಂತ ಹೇಳಿದೀನಿ ಫೋನ್ ಮಾಡಿ. ನೋಡಿ ಸ್ನೇಹಿತರೆ, ಆಗ್ಲಿ ನಮ್ಮಪ್ಪ ಬಂದಿದ್ದಾರೆ ನೋಡಿ. ಇವರೇ ನಮ್ಮಪ್ಪ ಬಂದಿದ್ದಾರೆ ನೋಡಿ ಕರ್ಕೊಂಡು ಹೋಗಕ್ಕೆ. ಎಷ್ಟು ಗಂಟೆಗೆ ಬಂದೆ ಇಲ್ಲಿ ಅವರು? ಯಾಕೆ ಗುಂಡಮ್ಮ ಸುಮ್ಮನೆ ಇರಕಾಯ್ತಿಲ್ವಾ? ನೆನ್ನೆ ಕೊಟ್ಟಿದ್ದು ನಿನ್ನ ಹತ್ರ ನೋಡಿ. ಅದು ಅಲ್ಲಿ ಆ ಕವರಲ್ಲಿ ಅದನ್ನ ನೋಡ್ರಿ. ಯಾಕೆ ಹಿಂಗ್ ಕಿತ್ತಾಡ್ತಾ ಇದೀರಾ ಬೆಳಗ್ಗೆ ಇಬ್ರು? ಮತ್ತೆ ಏನ್ ಮಾಡ್ತಾ ಇದೀರಾ? ಯಾಕ್ರಿ ಗೌಡ್ರೆ? ಈಗ ನೀವು ಎಲ್ಗೋಯ್ತಾ ಕುತ್ಕೊಳ್ರಿ ನಿಂತು. ಈಗ ಎಲ್ಗೋಯ್ತಾ ಇದ್ದೀರಿ? ಕುಣಿಗಲ್ಗೆ ಹೋಯ್ತೀನಿ ಆಮೇಲೆ ಅಷ್ಟೇ. ಮನೆ ಸ್ನೇಹಿತರೆ, ಇವತ್ತು ರೆಡಿ ಆಗಿದ್ದೀನಿ. ಬೆಂಗಳೂರಿಗೆ ಹೋಗಕ್ಕೆ ಹೋಗ್ತಿದ್ದೀನಿ ಇವಾಗ. ಮಮ್ಮಿ ಇನ್ನೇ ಲೇಟಾ ನಿನ್ ಪೂಜೆ ಮೇಲೆ ಆಗಂದು? ನಾನು ಬರ್ತೀನಿ, ನಂಗೆ ಲೇಟ್ ಆಯ್ತದೆ. ಬಾಯ್. ಇದು ಬೀಗ ಕರೆಕ್ಟಾಗಿ ಹಾಕಿ ಫೋನ್ ಮಾಡು. ಅಲ್ಲ ಫೋನ್ ಕೊಡಪ್ಪ ನೀನು. ನೀನ್ ಬೀಗ ಕರೆಕ್ಟಾಗಿ ಹಾಕು. ಎರಡೂನು ಎರಡು ಬೀಗ ಇಲ್ಲ. ನಾನು ಹೇಳೋದು ಕೇಳು. ನಾನು ಹೇಳೋದು ನಿಮಗೆ, ನಾನು ಹಾಕೋದು ನಿಮ್ಗೆ ಅನುಮಾನ ಅಂದ್ಮೇಲೆ ಪೂರ್ತಿ ಹಾಕ್ಬಿಟ್ಟು ಕ್ಲೋಸ್ ಮಾಡೋದು. ನಾನು ಹೇಳೋದು ಪೂರ್ತಿ ಕೇಳು. ಪೂರ್ತಿ ನಾನು ಹೇಳೋಕೆ ಈಗ ಅವು ಅಲ್ಲೇ ಇರ್ರಿ ಆಯ್ತಾ? ಅವು ನಾವು ಬರ್ತೀವಲ್ಲ, ನೆನ್ನೆ ನಿಮಗೆ ಬೇಗ ಬರ್ತೀವಿ. ಒಂದು 5 ಗಂಟೆ ಬಿಟ್ಟು ಅಡ್ರೆಸ್ ಇಲ್ಲಿ ಎಲ್ಲ ಗಂಟೆ ನೀನ್ ಹೇಳ್ದಂಗೆಲ್ಲ ಆಯ್ತದಲ್ಲ. ಹೊಟ್ಟೆ ಇನ್ನೆಷ್ಟು ತುಂಬಿಡ್ತದೆ, ಇನ್ನೇನ್ ತಿನ್ಬಿಡ್ತವೆ. ಬೆಳಗ್ಗೆನೆ ತ್ಯಾಗ ಸೊಪ್ಪು ತಿಂದೇವೆ ಕೂಡ. ಹಿಡ್ಕಲ್ ನಾನು ಹಾಕ್ತೀನಿ ಬೀಗನ. ಬೀಗ ಹಾಕ್ಬತ್ತೀವಿ. ನೋಡಿ ಸ್ನೇಹಿತರೆ, ಗಂಡ ಹೆಂಡ್ರು ಇದ್ದು ಕಿತ್ತಾಡ್ತಾವ್ರೆ ಬೆಳಗ್ಗೆ. ನೋಡಿ ಸ್ನೇಹಿತರೆ, ಇದೇ ನಮ್ದು ಕುಣಿಗಲ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಈಗ ಬೆಂಗಳೂರು ಬಸ್ ಬಂದು ನಿಲ್ಲುತ್ತಿಲ್ಲಿ. ವೆಯ್ಟ್ ಮಾಡ್ತಾ ಇದ್ದೀನಿ ಬರುತ್ತಾ ಅಂತ. ಸ್ನೇಹಿತರೆ, ಬಸ್ ಹೋಗ್ತಿದೆ ಬೆಂಗಳೂರಿಗೆ. ಟಿಕೆಟ್ ತಗೋಬೇಕು, ಗೊತ್ತಿದ್ದೀನಿ ಹತ್ತಿ. ನೋಡಿ ಸ್ನೇಹಿತರೆ, ಬೆಂಗಳೂರು ಟ್ರಾಫಿಕ್ ಹೆಂಗೈತೆ ಅಂತ. ಇಲ್ಲಿ ನೋಡಿ ಟ್ರಾಫಿಕ್ ಹೆಂಗೈತೆ ಬೆಂಗಳೂರಲ್ಲಿ. ಅದಕ್ಕೆ ಬೆಂಗಳೂರು ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ನನಗೆ.
ಟ್ರಾಫಿಕ್ ಅನ್ನೋದು ಬಿಟ್ರೆ ಬೆಂಗಳೂರಲ್ಲ ಸರಿ, ಆದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಮಾತ್ರ ಕಮ್ಮಿ ಆಗಲ್ಲ ಯಾವುದೇ ಕಾರಣಕ್ಕೂ. ಇವಾಗ ಒಂದು 2 ಕಿಲೋಮೀಟರ್ ಹೋಗೋಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ½ ಮೇಲೆ ಬೇಕು. ನಡ್ಕೊಂಡೋದ್ರೂ ಇನ್ನೂ ಬೇಗ ಹೋಗ್ಬೋದು. ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಜನ ಜಾಸ್ತಿ, ಜನಕ್ಕಿಂತ ವೆಹಿಕಲ್ಸ್ ಎಲ್ಲ ಜಾಸ್ತಿ. ಎಷ್ಟೇ ತಂತ್ರಜ್ಞಾನ ಬಂದರೂ ಬೆಂಗಳೂರು ಮಾತ್ರ ಟ್ರಾಫಿಕಲ್ಲೇ ಮುಳುಗೋದು. ಟ್ರಾಫಿಕ್ ಮುಕ್ತ ಯಾವತ್ತೂ ಆಗಲ್ಲ. ಮುಂದೊಂದು ದಿವಸ ನೋಡೋಣ ನಮ್ಮ ಮಕ್ಳು ಕಾಲಕ್ಕೆ ಏನಾದರೂ ಸರಿ ಆಗುತ್ತಾ ಅಂತ. ಬೆಂಗಳೂರಲ್ಲಿ ಒಂದು ಸ್ವಲ್ಪ ಜಾಗನೂ ಸಿಗಲ್ಲ ನೆಕ್ಸ್ಟ್ ನಮ್ಮ ಮಕ್ಳ ಕಾಲಿಗೆಲ್ಲ. ಏನಾಗುತ್ತೋ ಏನೋ ಬೆಂಗಳೂರು. ನೋಡಿ ಆಂಬುಲೆನ್ಸ್ ಹೋಗ್ತಿದೆ, ಅಲ್ಲಿ ಆಂಬುಲೆನ್ಸ್ಗೆ ಯಾರು ಜಾಗ ಬಿಡ್ತಾರೆ. ಯಾರೋ ಒಬ್ಬ ಬಿಟ್ಟ ಪಾಪ ಒಳ್ಳೆಯವನು, ಹೋಯ್ತು ಆಂಬುಲೆನ್ಸ್ಲಿ, ಯಾರಿಗೆ ಏನಾಗೈತೋ ಏನೋ. ಸ್ನೇಹಿತರೆ, ಇವಾಗ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇರ್ತೀನಿ. ನೋಡಿ ಇದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ನೋಡಿ ಜನ ಎಲ್ಲ ಎಷ್ಟು ಜನ ಇರ್ತಾರೆ ಇಲ್ಲಿ. ಮೆಜೆಸ್ಟಿಕ್ ಬೆಂಗಳೂರು. ಸ್ನೇಹಿತರೆಲ್ಲ ಹುಷಾರಾಗಿ ಕೊಂಡೋಗ್ಬೇಕು. ಪಿಕ್ ಪಾಕೆಟ್ ಮಾಡೋರೆಲ್ಲ ಜಾಸ್ತಿ ಇರ್ತಾರೆ. ಸೈಲೆಂಟಾಗಿ ಫೋನ್ ಗೀನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ, ಚೈನು ಫೋನ್ ಎಲ್ಲ. ನಾನೇ ಒಂದ್ಸರಿ ಬಸ್ಸಲ್ಲಿ ನೋಡಿದ್ದೆ, ಫೋನ್ ಎತ್ಕೊಂಡು ಹೋಗೋದು. 5 ನಿಮಿಷ ಸಿಗ್ಲೇ ಇಲ್ಲ ಅವ್ನು. ಮತ್ತೆ ನೋಡಿ ಅದಕ್ಕೆ ಇಲ್ಲಿ ಪೊಲೀಸರೆಲ್ಲ ತುಂಬ ಜನ ಓಡಾಡ್ತಾರೆ. ನೋಡಿ ಅಲ್ಲಿದ್ದಾರೆ ಪೊಲೀಸರು. ಸ್ನೇಹಿತರೆ, ಇವಾಗ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇರ್ತೀನಿ. ನೋಡಿ ಇದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ನೋಡಿ ಜನ ಎಲ್ಲ ಎಷ್ಟು ಜನ ಇರ್ತಾರೆ ಇಲ್ಲಿ. ಮೆಜೆಸ್ಟಿಕ್ ಬೆಂಗಳೂರು. ಸ್ನೇಹಿತರೆಲ್ಲ ಹುಷಾರಾಗಿ ಕೊಂಡೋಗ್ಬೇಕು. ಪಿಕ್ ಪಾಕೆಟ್ ಮಾಡೋರೆಲ್ಲ ಜಾಸ್ತಿ ಇರ್ತಾರೆ ಇಲ್ಲಿ. ಸೈಲೆಂಟಾಗಿ ಫೋನ್ ಗೀನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ, ಚೈನು ಫೋನ್ ಎಲ್ಲ. ನಾನೇ ಒಂದ್ಸರಿ ಬಸ್ಸಲ್ಲಿ ನೋಡಿದ್ದೆ, ಫೋನ್ ಎತ್ಕೊಂಡು ಹೋಗೋದು. 5 ನಿಮಿಷ ಸಿಗ್ಲೇ ಇಲ್ಲ ಅವ್ನು. ಮತ್ತೆ ನೋಡಿ ಅದಕ್ಕೆ ಇಲ್ಲಿ ಪೊಲೀಸರೆಲ್ಲ ತುಂಬ ಜನ ಓಡಾಡ್ತಾರೆ. ನೋಡಿ ಅಲ್ಲಿದ್ದಾರೆ ಪೊಲೀಸರು. BMTC ಎತ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು. BMTC ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿ, ಇದೆ BMTC ಬಸ್ ಸ್ಟ್ಯಾಂಡು. ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಎಲ್ಲ ವೆಯ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಇಲ್ಲ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಬಾಯ್.